ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಬಂದು ಬುಧವಾರ. ಇನ್ನೇನು ಫ್ರೆಂಡ್ಸ್, ನೋಡ್ತಾ ದಸರಾ ಮುಗ್ದೇ ಹೋಯ್ತು. ಮೈಸೂರಲ್ಲಂತೂ ಇವತ್ತು ನಾಳೆ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಇವತ್ತು ನಾನು ಗೋಧಿ ದೋಸೆ ಮಾಡಿದ್ದೀನಿ, ನೈಟೇ ಕಲಿಸಿಟ್ಟಿದೆ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಿಮಗೆಲ್ಲ ಗೊತ್ತು, ನಿನ್ನೆ ನಾನು ಟೊಮೊಟೊ ಚಟ್ನಿ ರೆಸಿಪಿನ ತೋರಿಸಿದ್ದೀನಿ. ಇನ್ನು ಸ್ವಲ್ಪ ಚಟ್ನಿ ಇತ್ತು ಫ್ರೆಂಡ್ಸ್, ಯಾಕೆ ವೇಸ್ಟ್ ಆಗಬೇಕು ಅಂತ ಅದಕ್ಕೆ ರಾತ್ರಿ ದೋಸೆ ಹಿಟ್ಟನ್ನ ಕಲಿಸಿಟ್ಟಿದೆ. ಇನ್ನು ಫ್ರೆಂಡ್ಸ್, ಈ ಕಡೆ ನಾನು ಮೋಸಂಬಿ ದಾಳಿಂಬೆ ಎರಡೇ ಫ್ರೆಂಡ್ಸ್ ಇವತ್ತು ಜ್ಯೂಸ್ಗೆ. ನಲ್ಲಿಕಾಯಿ ಆಲ್ರೆಡಿ 3 ಡೇಸ್ ಆಯಿತು, ತರೋಕ್ಕೆ ಟೈಮ್ ಇಲ್ಲ. ನೋಡೋಣ ಫ್ರೆಂಡ್ಸ್, ಇವತ್ತಾದರೂ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಗೋಧಿ ದೋಸೆ, ಟೊಮೊಟೊ ಚಟ್ನಿ, ಜ್ಯೂಸು. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ನಂದೆಲ್ಲ ಆಲ್ರೆಡಿ ನೆನ್ನೆ ಕ್ಲೀನು, ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಫ್ರೆಂಡ್ಸ್. ಹಂಗಾಗಿ ನಂದು ಈಗೇನು ಕ್ಲೀನ್ ಮಾಡ್ಕೊಳ್ಳೋಂಗಿಲ್ಲ. ಶೆಲ್ಫು ಎಲ್ಲ ಕ್ಲೀನಾಗಿದೆ. ಇವತ್ತು ಫ್ರೆಂಡ್ಸ್, ನಾನು ಗೋಧಿ ದೋಸೆಗೆ ಕಲಸಿ ಇಟ್ಟಿದ್ದೆ. ಯಾಕೆಂದರೆ ಇನ್ನೂ ಸ್ವಲ್ಪ ಚಟ್ನಿ ಇತ್ತಲ್ಲ. ಬನ್ನಿ, ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ಆಲ್ರೆಡಿ ನೀರು ಕಾಯಕ್ಕಿಟ್ಟಿದ್ದೀನಿ, ಐರನ್ ಮಾಡ್ಕೋಬೇಕು. ಕಾಫಿ ಎಲ್ಲ ಕುಡಿದು ಫ್ರೆಂಡ್ಸ್ ನೋಡಿ, ಮನೆ ಎಲ್ಲ ಫುಲ್ ಆಲ್ರೆಡಿ ನಂದು ಕ್ಲೀನಾಗೇ ಇದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಬೆಳಗ್ಗೆ ಟೈಮು ಈ ಥರ ಮನೆ ಕ್ಲೀನ್ ಮಾಡಿ ರಾತ್ರಿ ಟೈಮು ಎಲ್ಲ ಕ್ಲೀನಾಗಿದ್ದೀನಿ ಫ್ರೆಂಡ್ಸ್. ಫಿಶ್ಗೆ ನಾನಿನ್ನು ಫುಡ್ ಹಾಕಲಿಲ್ಲ. ಬನ್ನಿ ಹಾಕೋಣ ಫ್ರೆಂಡ್ಸ್. ಅವು ಏನಂದರೆ, ನಾನು ಫಿಶ್ಗೆ ಫುಡ್ ಹಾಕೋ ತನಕ ಆ ಥರ ಮುಂದೆ ಬರುತ್ತೆ, ಆಮೇಲೆ ನೋಡಿದ್ರೆ ಮುಂದೆ ಬರೋಲ್ಲ ಫ್ರೆಂಡ್ಸ್. ಆ ಥರ ನೋಡಿ ಯಾವ ಥರ ಆಡ್ತಾಯಿದ್ದೀನಿ ನಾನು ಬಂದ ತಕ್ಷಣ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ನಾನು ಸಾಯಂಕಾಲ ಮನೆಗೆ ಬರ್ತೀನಲ್ಲ, ಆವಾಗಲೂ ಹಾಕ್ತಾರೇನೋ ಅಂದ್ಬಿಟ್ಟು ಮುಂದೆ ಬರ್ತೇವೆ. ನಾನು ಹಾಕಲ್ಲ ಫ್ರೆಂಡ್ಸ್. ನಾನು ಹಾಕೋದು ಒಂದೇ ಟೈಮು ಫಿಶ್ಗೆ ಫುಡ್ಡು. ನೋಡಿ ಈ ಥರ. ಅದರಲ್ಲಿ ಮೋಟ್ರು ಇದು ಫುಲ್ಲಾಗಿದೆ, ಅದಕ್ಕೆ ಅದನ್ನು ವಾಶ್ ಮಾಡಿ ಹಾಕಬೇಕು. ಗುಳ್ಳೆ ಬರ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಅವನು ನಮ್ಮ ಕಡೆಗೆ ಗಮನ ಇಲ್ಲ ಫುಡ್ ಹಾಕೋದ್ರೆ. ನಾನೇನು ಟಿ ವಿ ಬೆಳಗ್ಗೆ ಟೈಮ್ ಒಂದೊಂದು ಸರಿ ಹಾಕಲ್ಲ ಫ್ರೆಂಡ್ಸ್. ಬನ್ನಿ, ಐರನ್ ಬಾಕ್ಸು ಇಟ್ಕಾಕೋಣ. ಹಾಕಿ ಫ್ರೆಂಡ್ಸ್, ಬಾಕ್ಲೆಲ್ಲ ಸಾರಿಸಿ ಆಯಿತು ನಂದು. ಏನೋ ಒಂದು ಕಡೆ ಹೋಗಿಟ್ಟಿಡೋಣ. ಬಾಕ್ಲು ಸಾರಿಸಿ ಆಯಿತು ಫ್ರೆಂಡ್ಸ್. ಈಗ ಮೇಲಕ್ಕೆ ಹೋಗಿ ನೀರು ಹಾಕ್ಬಿಟ್ಟು ಯಾವ್ದಾರು ಬಿಟ್ಟೈತೆ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೂ ಜಾಸ್ತಿ ಬಿಸಿಲು ಬರ್ತೈತೆ ಫ್ರೆಂಡ್ಸ್. 3-4 ಡೇಸಿಂದ ಮಳೆ ಬರ್ತಾಯಿಲ್ಲ ಬೆಂಗಳೂರಿಗೆ. ಏನಾಯಿತು ಗೊತ್ತಿಲ್ಲ ಇನ್ನು ಫ್ರೆಂಡ್ಸ್. ಗಿಡಗಳಿಗೆ ನೀರು ಹಾಕೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇವತ್ತು ಯಾವುದು ಹೂವು ಅರಳಿಲ್ಲ. ಶಂಖ ಪುಷ್ಪ ಇದರಲ್ಲಿ ನೋಡಿ ಫ್ರೆಂಡ್ಸ್. ಇದು ಒಂದೇ ಒಂದು ಅರಳಿದೆ, ಒಂದು ಹೂವು ಅರಳಿದೆ. ಇಲ್ಲ, ಆ ಕಡೆ ಅರಳಿದೆ. ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್. ಈ ಗಿಡದಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. 1 2 ಇನ್ನೂ ಒಂದು ಆ ಕಡೆ ಕಾಣಿಸ್ತಾ ನೋಡಿ ಫ್ರೆಂಡ್ಸ್. 3 ಇದರಲ್ಲೇ ಅರಳಿದೆ. ವೈಟು ಹಾಕಿ ಇದೇನು ಫ್ರೆಂಡ್ಸ್, ಒಂದು ಶಿವಂದೊಂದು ವಿಗ್ರಹ ಐತಲ್ಲ, ಅದು ಕಾಣಿಸ್ತು. 4-5 ಅರಳಿದೆ. ಟೋಟಲ್ಲು 4. ಇನ್ಯಾವುದೂ ಹೂ ಬಿಟ್ಟಿಲ್ಲ ಫ್ರೆಂಡ್ಸ್. ನೋಡಿ, ಇದು ವೈಟ್ ಹೂವು ಇರಲಿ, ಇವತ್ತು ಬಿಯಲ್ಲ. ಇನ್ನು ಇದು ರೆಡ್ಡು, ಯಾವುದೂ ಅರಲಿಲ್ಲ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಬನ್ನಿ, ನಾನು ಗೋಧಿ ಹಿಟ್ಟನ್ನ ರಾತ್ರಿನೇ ಕಲಸಿಟ್ಟಿದೆ. ಅದು ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರ ಫ್ರೆಂಡ್ಸ್, ಇದು ಏನಿಲ್ಲ, ಮಾಮೂಲಿ ದೋಸೆ ಥರನೇ. ನಾನೇ ಫ್ರೆಂಡ್ಸ್ ಎಲ್ಲ ದೋಸೆನೂ ಮಾಡಿ ಬೇಜಾರಾಯ್ತಲ್ಲ, ಅದಕ್ಕೋಸ್ಕರ ನೋಡಿ ಗೋಧಿ ದೋಸೆನ ಮಾಡಿದ್ದೀನಿ. ಇದೇನಿಲ್ಲ, ನೀವು ರಾತ್ರಿ ಟೈಮೇ ಕಲಸಿಟ್ರೆ ಆಯಿತು. ಉಪ್ಪು ಹಾಕಲ್ಲ ರಾತ್ರಿ. ನಾನು ಇವಾಗ ಉಪ್ಪು ಹಾಕ್ತೀನಿ ನೋಡಿ. ಅಲ್ಲ, 7 ಗಂಟೆ ಹಾಗೆ ಹೋಯ್ತು ಫ್ರೆಂಡ್ಸ್. ನೋಡಿ, ಉಪ್ಪನ್ನ ಇವಾಗ ಸೇರಿಸ್ತಾ ಇದ್ದೀನಿ. ನೋಡ್ರಲ್ಲ ಫ್ರೆಂಡ್ಸ್. ಬನ್ನಿ ಇವಾಗ ಇಲ್ಲಿ ಫ್ರೆಂಡ್ಸ್ ನೋಡಿ, ನಾನು ಚಟ್ನಿ ನೆನ್ನೆ ಮಾಡಿದ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ರೆಸಿಪಿನ. ಇನ್ನೂ ಚಟ್ನಿ ಸ್ವಲ್ಪ ಇತ್ತಲ್ಲ, ಅದಕ್ಕೋಸ್ಕರ ಯಾಕೆ ವೇಸ್ಟ್ ಮಾಡಬೇಕು ಅಂತ ಈಗ ಅದಕ್ಕೆ ನಾನು ಈ ದೋಸೆ ಹಿಟ್ಟನ್ನ ರಾತ್ರಿ ಕಲಸಿ ಇಟ್ಟಿದ್ದೆ ಫ್ರೆಂಡ್ಸ್. ಇನ್ನು ಇಷ್ಟೊಂದು ಚಟ್ನಿ ಇದೆ, ಇದು ಬಿಸಾಕೋಕ್ಕಾಗುತ್ತಾ ಫ್ರೆಂಡ್ಸ್? ನಾನೇನು ಯಾವಾಗಲೂ ಫ್ರಿಜ್ಜಲ್ಲಿ ಇಡಲ್ಲ. ರಾತ್ರಿ 1 ಟೈಮ್ ಬಿಸಿ ಮಾಡಿ ಇಟ್ಟಿದ್ದೆ, ಮತ್ತು ಇವಾಗಲೂ ಬಿಸಿ ಮಾಡ್ತಾಯಿದ್ದೀನಿ. ಇನ್ನು ಚಟ್ನಿ ಅದೇ ಆಗುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಆಲ್ರೆಡಿ ದೋಸೆ ಹಂಚಿನ ಇಟ್ಟಿದ್ದೀನಿ ನೋಡಿ, ಅದು ಕಾಯ್ತಾ ಇದೆ.
ಇನ್ನು ಫ್ರೆಂಡ್ಸ್ ನಾನು ದಸರಾದ್ದು ಪೂಜೆ ಎಲ್ಲ ನಾನು ನಾಳೆನೇ ಮಾಮೂಲಿ ನಾರ್ಮಲಾಗಿ ಮಾಡ್ತೀನಿ ಫ್ರೆಂಡ್ಸ್. ಅಷ್ಟೇನು ನಾನು ಗ್ರ್ಯಾಂಡಾಗಿ ಆ ಥರ ಎಲ್ಲ ಮಾಡಲ್ಲ. ಇದು ಮನೇಲಿ ಏನೇನೈತೆ ಅದೆಲ್ಲ ಪೂಜೆ ಮಾಡಿ ಗಾಡಿ ಒಂದು ಪೂಜೆ ಮಾಡಿಸ್ಬೇಕು, ಅದನ್ನು ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ದೋಸೆ ಹಂಚು ಕಾದಿದೆಯಾ ನೋಡೋಣ ಬನ್ನಿ. ಸ್ವಲ್ಪ ಚೆನ್ನಾಗಿ ನಾನು ಚೂರು ಕಾಯಬೇಕು ಫ್ರೆಂಡ್ಸ್. ಈ ದೋಸೆ ಹಂಚು ನಾನು ಫ್ರೆಂಡ್ಸ್ ಆವಾಗಲೇ ಅಮೆಜಾನಲ್ಲಿ ತಗೊಂಡು 2-3 ವರ್ಷ ಆಯಿತು. ಆದರೆ ತುಂಬ ಚೆನ್ನಾಗಿ ದೋಸೆನೂ ಬರುತ್ತೆ, ತುಂಬ ಚೆನ್ನಾಗಿ ಬಾಳ್ಕೆನೂ ಬರುತ್ತೆ. ಹೌದಲ್ಲ ಫ್ರೆಂಡ್ಸ್, ಚೂರು ಕಾಯಿ. ಈ ಕಡೆ ಫ್ರೆಂಡ್ಸ್ ಅಲ್ಲ ಆಲ್ರೆಡಿ ನಾನು ನೀರು ಕಾಯಿಸಿ ಬಂದಿದ್ದೀನಿ. ಈ ದೋಸೆ ಮಾಡಿ ನಾನು ಜ್ಯೂಸ್ಗೆ ಏನು ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ ಹಂಚು ಕಾಯ್ದಿದೆ, ದೋಸೆ ಹಾಕೋದು. ಇದು ಸೇಮ್ ಮಾಮೂಲಿ ದೋಸೆ ಥರನೇ. ನೋಡಿ ಫ್ರೆಂಡ್, ಇದಕ್ಕೆ ಏನಿಲ್ಲ, ಬರೀ ಪ್ಲೇನೇ. ನಾನು ರಾತ್ರಿನೇ ಸ್ವಲ್ಪ ಹಸಿಟ್ಟು ನೆನೆಲಿ ಇಟ್ಟು ಅಂದ್ಬಿಟ್ಟು ಇಟ್ಟಿದ್ದೆ. ದೋಸೆ ಬಿಟ್ಟಿದ್ದೀನಿ, ಮುಚ್ಚನ ಬೇಯಿ. ಫ್ರೆಂಡ್ಸ್ ನೋಡಿ ದೋಸೆ ಯಾವ ಥರ ಇದ್ದೀನಿ, ಮತ್ತೆ ಉಲ್ಟಾ ಹಾಕೋಣ. ಫ್ರೆಂಡ್ ನೋಡಿ ದೋಸೆ ಈ ಥರ ಬಂದಿದೆ. ಇವಾಗ ಇನ್ನೊಂದು ದೋಸೆ ಹಾಕ್ತೀವಿ ಬನ್ನಿ. ನೋಡಿ ದೋಸೆ ಬೇಗ. ಇನ್ನು ಫ್ರೆಂಡ್ಸ್ ಈ ಕಡೆ ನಾನು ಅವತ್ತು ಒಂದು 3-4 ಬಿಡಿಸಿರೋದನ್ನು ದಾಳಿಂಬೆ ತಂದಿದ್ದೆ ಫ್ರೆಂಡ್ಸ್. ಅದೇನೂ ಚೆನ್ನಾಗಲಿಲ್ಲ. ಇನ್ನು ನಾನು ಮಾಮೂಲಿ ಈಗ ಬಿಡಿಸ್ಕೊಂಡಿದ್ದೀನಿ ಮೋಸಂಬೆ ಮತ್ತು ದಾಳಿಂಬೆ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನೀರು ಕಾಯ್ದಿದೆ, ಇನ್ನೇನು ಸ್ನಾನ ಮಾಡ್ಕೊಬರಬೇಕು. ಇದೊಂದು ಮುಗಿಸ್ಕೊತೀನಿ ದೋಸೆದೆಲ್ಲ. ಈಗ ಫ್ರೆಂಡ್ಸ್ ನಾನು ಈ ಜ್ಯೂಸನ್ನ ರೆಡಿ ಮಾಡ್ತೀನಿ, ಬೆಲ್ಲ ಹಾಕಿ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಬನ್ನಿ ಈಗ ಇದು ಯಾವ ರೀತಿ ಬೇಯ್ತಾ ಐತೆ ನೋಡೋಣ. ಬೇಯ್ಲಿ ಫ್ರೆಂಡ್ಸ್ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ತೆಗೆಯೋಣ ಬನ್ನಿ. ಫ್ರೆಂಡ್ಸ್ ನೋಡಿ ಜ್ಯೂಸು ರೆಡಿ ಆಯಿತು. ಇನ್ನು ಫ್ರೆಂಡ್ಸ್ ದೋಸೆ ಆಲ್ರೆಡಿ ನಾನು ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ, ನಿಮಗೆ ಗೊತ್ತು. ನೋಡಿ ಫ್ರೆಂಡ್ಸ್ ದೋಸೆನೂ ರೆಡಿ ಆಯಿತು. ಬನ್ನಿ ಈಗ ಕಾಫಿ ಫ್ರೆಂಡ್ಸ್, ಕಾಫಿ. ಈಗ ಜ್ಯೂಸ್ನ ಕಪ್ಗೆ ಸರ್ವ್ ಮಾಡೋಣ. ಬರೀ ಮೋಸಂಬೆ ದಾಳಿಂಬೆ ಅಷ್ಟೇ ಫ್ರೆಂಡ್ಸ್, ಇನ್ನೊಂದೇ ಕಪ್ ಮಾಡಿದ್ದೀನಿ. ನೋಡಿ ಒಂದೇ ಕಪ್. ಫ್ರೆಂಡ್ಸ್ ಈ ಕಡೆ ಕಾಫಿ ರೆಡಿ ಆಯಿತು, ಕುಡಿಯೋಣ ಬನ್ನಿ. ನೋಡಿದ್ರೆ ಫ್ರೆಂಡ್ಸ್ ಜ್ಯೂಸು ರೆಡಿ ಆಯಿತು, ಕಾಫಿ, ದೋಸೆ ಏನೇನು ಆಯ್ತಾಯಿದೆ. ಇವತ್ತು ನನ್ನ ಮನೇಲಿ ಪೂಜೆ ಆಗೋಯ್ತು. ನೋಡ್ತಾ ಫ್ರೆಂಡ್ಸ್ ಇನ್ನು ಕಳ್ಸೋಕ್ಕೆಲ್ಲ ತರಲೇ ಇಲ್ಲ, ಹಂಗೆ ಪೂಜೆ ಆಯಿತು. ಇನ್ನು ಫ್ರೆಂಡ್ಸ್ ಆಯ್ತು ಪೂಜೆ. ನಾವು ಇವತ್ತಾದರೂ ಮಾಡ್ಬೋದು, ನಾಳೆನಾರು ಮಾಡಿದೆ, 2 ದಿವಸ ಟೈಮ್ ಇದೆ. ಇನ್ನೇನು ಫ್ರೆಂಡ್ಸ್ ನಾನು ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವರೆಕಾಯಿ ತಂದಿದ್ದೀನಿ, ಸಾಂಬಾರು ಮಾಡೋಕ್ಕೆ ಟೈಮು ಸಿಗಲಿಲ್ಲ, ನಾನು ಮಾಡಲೂ ಇಲ್ಲ. ಇನ್ನೇನು ಫ್ರೆಂಡ್ಸ್ 8 ಗಂಟೆ ಆಯಿತು ಫ್ರೆಂಡ್ಸ್. ಇಲ್ಲ ನಂಗೆ ರಜೆ ಇಲ್ಲ, ಇವತ್ತು ಡ್ಯೂಟಿಗೆ ಹೋಗ್ಬೇಕು, ನಾಳೆನೂ ಡ್ಯೂಟಿಗೆ ಹೋಗಬೇಕು. ಬನ್ನಿ ಇವಾಗ ನಾನು ಬಾಕಿ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಫ್ರೆಂಡ್ಸ್ ಎಲ್ಲನೂ ಸ್ವಲ್ಪ ಬೆಳಗ್ಗಿನ ಸ್ವಲ್ಪ ಉಳ್ಕೊಂಡಿದ್ದೆ. ಏನು ಮಾಡೋದು ಫ್ರೆಂಡ್ಸ್, ಟೈಮ್ ಆಗೋಯ್ತಲ್ಲ. ಇದ್ರೆ ಇರಲಿ, ಈಗ ಇಷ್ಟು ಬೆಳಗಿದ್ದೀನಿ. ಇನ್ನು ಬನ್ನಿ ದೋಸೆನ ಬಾಕ್ಸ್ಗೆ ಹಾಕಬೇಕು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಮ್ಮದು ಕೆಲಸ ಹಂಗೆ. ಇವತ್ತು ಡ್ಯೂಟಿ ಇದೆ, ನಾಳೆನೂ ಡ್ಯೂಟಿ ಇದೆ ನನಗೆ.
ಇನ್ನು ಫ್ರೆಂಡ್ಸ್ ನೋಡಿ ದೋಸೆ ಅಂತೂ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ. ನಾನೇನು ಇವತ್ತು ರೈಸ್ ಮಾಡಲಿಲ್ಲ ಫ್ರೆಂಡ್ಸ್, ಯಾಕೆ ಕಣೆ ರೈಸ್ ಬೇಡ ಅನ್ನಿಸ್ತು. ಹಂಗಾಗಿ ಬನ್ನಿ ಬಾಕ್ಸ್ಗೆ ನೋಡಿ ಫ್ರೆಂಡ್ಸ್ ದೋಸೆ ಹಾಕೊಳ್ಳೋಣ. ಮಧ್ಯಾಹ್ನಕ್ಕೂ ನಾನು ದೋಸೆನೇ ತಗೊಂಡಿದ್ದೀನಿ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಯಾಕೋ ರೈಸ್ ಬೇಡ ಅನ್ನಿಸ್ತು, ಅದಕ್ಕಾಗಿ ನಾನು ದೋಸೆನೇ ತಗೊಂಡಿದ್ದೀನಿ. ಅದಲ್ಲ ಫ್ರೆಂಡ್ಸ್, ಮಧ್ಯಾಹ್ನಕ್ಕೂ ಇವಾಗ ಎರಡಕ್ಕೂ ತೊಗೊಂಡಿದ್ದೀನಿ. ನಾನು ಸಾಯಂಕಾಲ ನಂದು 8 ಗಂಟೆ ಡ್ಯೂಟಿ, ನಾನು ಬರೋಕ್ಕೆ 8-8:30 ಆಗೋಗುತ್ತೆ. ಫ್ರೆಂಡ್ಸ್ ಬಾಕ್ಸು ಅದು ರೆಡಿ ಆಯಿತು. 2 ಟೈಮ್ಗೂ ದೋಸೆನೇ ತಗೊಂಡಿದ್ದೀನಿ ನೋಡಿ. ಆಯಿತು, ಈಗ ಬನ್ನಿ ಚಟ್ನಿ ಹಾಕೋಣ. ಫ್ರೆಂಡ್ಸ್ ಟೊಮೊಟೊ ಚಟ್ನಿ ನಿಮಗೆಲ್ಲ ಆಲ್ರೆಡಿ ನಾನು ನಿನ್ನೆನೇ ತೋರಿಸಿದ್ದೆ, ಅದನ್ನು ಇವಾಗ ಬಾಕ್ಸ್ಗೆ ಹಾಕೋತಾ. ನಾನು ಖಾರ ಆಗಿದ್ದರೆ ಫ್ರೆಂಡ್ಸ್ ಸ್ವಲ್ಪ ಈ ಚಟ್ನಿ ಒಳಗಡೆಗೆ ಎಣ್ಣೆ ಹಾಕೊಬಿಡ್ತೀನಿ. ಹಂಗಾಗಿ ಬನ್ನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ ಫ್ರೆಂಡ್ಸ್. ಯಾಕಂದರೆ ಖಾರ ಆಗಿದ್ದರೆ ನಾನು ತುಪ್ಪ ಹಾಕೊಳ್ಳಲ್ಲ, ಯಾಕಂದರೆ ತುಪ್ಪ ಚಟ್ನಿ ತಣ್ಣಗಾಗಿರುತ್ತಲ್ಲ ಆ ಟೈಮ್ಗೆ ಸರಿ ಹೋಗಲ್ಲ, ಅದಕ್ಕೋಸ್ಕರ ನಾನು ತುಪ್ಪ ಹಾಕಲ್ಲ. ಇನ್ನು ಫ್ರೆಂಡ್ಸ್ ಫ್ರೂಟು ಆಪಲ್ ತಗೊಂಡಿದ್ದೀನಿ ನನಗೆ ಅಲ್ಲಿ ತಿನ್ನೋಕ್ಕೆ, ಇನ್ಯಾವುದು ತಗೊಳ್ಳಿಲ್ಲ. ಇದೇನಿದು ಫ್ರೆಂಡ್ಸ್ ನೋಡೋಣ. ಸಾಯಂಕಾಲ ಬಂದು ನಾನು ಇನ್ನು ಮನೇಲೆಲ್ಲ ಪೂಜೆ ಆಗೋಯಿತು. ಗಾಡಿ ಒಂದು ಪೂಜೆ ಮಾಡಿಸ್ಬೇಕು. ಟೈಮ್ ಇದ್ದರೆ ಇವತ್ತು ಗಾಡಿನ ಅಲ್ಲೇ ತೊಳೆದು ಪೂಜೆ ಮಾಡಿಸ್ಬೇಕು. ಇನ್ನು ಟೈಮ್ ಇದ್ದರೆ. ಇನ್ನು ಫ್ರೆಂಡ್ಸ್ ಬನ್ನಿ ಬ್ಯಾಗ್ ರೆಡಿ ಆಯಿತು. ಯೂನಿಫಾರ್ಮು ರೆಡಿ ಆಯಿತು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಇನ್ನು ಜ್ಯೂಸ್ ಒಂದು ನಾನು ಇವಾಗ ಕುಡಿಬೇಕು. ಇವತ್ತಿಗೆ ಇಷ್ಟು ನಂದು ರೆಡಿ ಆಯಿತು. ಇನ್ನೇನಿದ್ರು ಬಂದು ಫ್ರೆಂಡ್ಸ್ ಸಾಯಂಕಾಲ ನೋಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.